ಎಲ್ಲರಿಗೂ ನಮಸ್ಕಾರ. ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ಕೊತೀನಿ. ಆಗಮಿಸಿರ್ತಕ್ಕಂಥ ಸರ್ವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ, ಈ ದಿನ ನಮ್ಮೆಲ್ಲರಿಗೂ ಕೂಡ ವಾಕ್ಚಿತ್ರದ ಶುಭಾರಂಭವಾದಂತಹ ದಿನ. ಪುಣ್ಯಾತ್ಮರಾದಂತಹ ಈ ಐವರನ್ನ ನಾವು ಇಲ್ಲಿ ಸಾಂಕೇತಿಕವಾಗಿ ಹಾಕಿದ್ದೀವಿ, ಅವರ ಫೋಟೋಗಳನ್ನು ಇಟ್ಟಿದ್ದೀವಿ. ಶಾ ಚಮನ್ಲಾಲ್ ಡುಂಗೋಜಿ ಅವರು, ಅವರ ಪುತ್ರರಿದ್ದಾರೆ. ವೈ.ವಿ. ರಾವ್ ಅವರು ನಿರ್ದೇಶಕರು ಮತ್ತು ಸುಬ್ಬಯ್ಯ ನಾಯ್ಡು ಅವರು ಪ್ರಥಮವನ್ನ ನಮಗೆ ನೀಡಿರ್ತಕ್ಕಂಥವರು ಈ ಫೋಟೋದಲ್ಲಿ ಇರ್ತಕ್ಕಂಥ ಮಹಾನುಭಾವರು. ಸುಬ್ಬಯ್ಯ ನಾಯ್ಡು ಅವರು ಮತ್ತು ತ್ರಿಪುರಾಂಬರವರು ನಾಯಕ ನಾಯಕಿಯಾಗಿ ಸತಿ ಸುಲೋಚನವನ್ನ ಬೆಳಗಿದಂಥವರು. ಸತಿ ಸುಲೋಚನ 3/3/34 ತೆರೆಗಂಡಿತು. 2 ಚಿತ್ರಗಳು ಆ ವರ್ಷದಲ್ಲಿ ತಯಾರಾದವು, 32ರಲ್ಲಿ. ಆದರೆ 33ರಲ್ಲಿ ಕಾರಣಾಂತರದಿಂದ ಭಕ್ತ ಧ್ರುವ ರಿಲೀಸ್ ಆಗಲಿಕ್ಕೆ ಸ್ವಲ್ಪ ತಡವಾಯಿತು. ಆ ಕಾರಣದಿಂದ ಮೊದಲ ಚಿತ್ರವಾಗಿ ಸತಿ ಸುಲೋಚನ ಬಿಡುಗಡೆ ಆಯಿತು. ಈ ಸತಿ ಸುಲೋಚನ ಒಂದು ಹೊಸ ಸಂಚಲವನ್ನ ತಂದು ಮೂಡಿತು. ಇವತ್ತಿಗೂ ನಮಗೆ 92 ಕಳೆದು 93ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಿದ್ದೀವಿ. ಇನ್ನೊಂದು 7-8 ವರ್ಷಕ್ಕೆ ಶತಮಾನೋತ್ಸವವನ್ನ ನಾವು ಆಚರಿಸ್ಕೊಳ್ತೀವಿ. ಶತಮಾನೋತ್ಸವವನ್ನು ಆಚರಿಸ್ಕೊಳ್ಳೋದೇ ನಮ್ಮ ಜೀವಮಾನದ ನಾವು ಆ ಕನಸುಗಳನ್ನ 75ರಿಂದ ಇವತ್ತವರೆಗೂ ಕಾಣ್ತಾ ಬಂದಿದ್ದೀವಿ. ಇಂದು ಈ ಪ್ರಥಮಕ್ಕೆ ನಾಂದಿ ಹಾಡಿದವರ ಶ್ರೀಮತಿ, ಆ ಕುಟುಂಬದ ಸೊಸೆಯಾಗಿ ಸುಬ್ಬಯ್ಯ ನಾಯ್ಡು ಅವರು ಸೊಸೆಯಾಗಿ ಗಿರಿಜಾ ಲೋಕೇಶ್ ಅವರು ಇಲ್ಲಿದ್ದಾರೆ. ವೈ.ವಿ. ರಾವ್ ಅವರ ಮಗಳಾಗಿ ಶ್ರೀಮತಿ ಲಕ್ಷ್ಮಿ ಅವರು ಇದ್ದಾರೆ. ಆದರೆ ಅವರು ತಮಿಳುನಾಡಲ್ಲಿ ಇರೋದ್ರಿಂದ ಇಲ್ಲಿ ಕರೀಲಿಕ್ಕೆ ಆಗಲಿಲ್ಲ, ಕೆಲಸದ ಒತ್ತಡ ಅವರಿಗೆ. ಇದು ಸರಳವಾಗಿ ನಾವು ಆಚರಣೆ ಮಾಡೋದ್ರಿಂದ ಅನೇಕ ಕಾರಣದಿಂದ ಇದನ್ನ ಹೊರಗಡೆ ಮಾಡ್ಲಿಕ್ಕೆ ಆಗಲಿಲ್ಲ. ಇಲ್ಲೇ ನಾವು ಈ ದಿನವನ್ನ ಆಚರಿಸಬೇಕು ಅಂತ ನಮಗೆ ಬಹಳ ದೊಡ್ಡ ಕನಸಾಗಿತ್ತು. ಇದರ ಜೊತೆಯಲ್ಲಿ ಅನೇಕ ವಿಚಾರಗಳು ನಮ್ಮ ಮುಂದಿದೆ. ಇದನ್ನ ಮುಂದೆ ನಾನು ಮಾತಾಡ್ತೀನಿ ತಮ್ಮೊಂದಿಗೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು 75ನೇ ವರ್ಷದಲ್ಲಿ ಸನ್ಮಾನಿತರಾಗಿ ನಾವು 108 ಜನರನ್ನ ಸನ್ಮಾನಿಸಿದ್ವಿ, ಗೌರವಿಸಿದ್ವಿ. ಆ ಸಂಕೇತವಾಗಿ ಶ್ರೀನಾಥ್ಜಿ ಅವರು ಇಲ್ಲಿ ಬಂದಿದ್ದಾರೆ. ಶ್ರೀನಾಥ್ಜಿ, ತಾವು ತಮ್ಮ ಮುಖವನ್ನ ತೆಗೀರಿ. ಶ್ರೀನಾಥ್ಜಿ ಪ್ಲೀಸ್. ಶ್ರೀನಾಥ್ಜಿ ಅವರು ಇಲ್ಲಿದ್ದಾರೆ. ಬರ್ಗೂರ್ ಸಾರ್ ಇಲ್ಲಿದ್ದಾರೆ. ದೊಡ್ಡಣ್ಣ ಇದ್ದಾರೆ. ನಮ್ಮ ಚಿನ್ನಪ್ಪಣ್ಣ ಇದ್ದಾರೆ. ಸರ್ ಮಾಜಿ ಅಧ್ಯಕ್ಷರು ಬರ್ಬೇಕು ಸರ್, ಪ್ಲೀಸ್ ಬನ್ನಿ ಸರ್. ಸರ್ ಬನ್ನಿ. ಇಲ್ಲಿ ರಾಮದಾಸ್ ನಾಯ್ಡು ಸರ್, ತಾವು ಕೂಡ ಪ್ಲೀಸ್ ಕಮ್. ನನಗೆ ಶನೈ ಸರ್ ಬಲಿ, ಎಲ್ಲರೂ ಶ್ರೀನಾಥ್ ಸರ್ ಪ್ಲೀಸ್ ಬನ್ನಿ ಸರ್. ನೀವೆಲ್ಲರೂ ಸನ್ಮಾನಿತರು. ನೀವೆಲ್ಲರೂ ಕೂಡ ಹೆಮ್ಮೆ ಪಡುವಂತದ್ದು ಏನಂತಂದ್ರೆ, ನಿರ್ಮಾಪಕರು ಗೋವಿಂದ ಸರ್, ಸುರೇಶ್ ಅವರಿದ್ದಾರೆ, ನಮ್ಮ ನರಸಿಂಹಲು ಅವರಿದ್ದಾರೆ. ಎಲ್ಲರೂ ಒಬ್ಬೊಬ್ರು ಹೆಸರು ನನಗೆ ಹೇಳು ಅಂದ್ರೆ ನಾನು ಹೇಳ್ತೀನಿ. ಎಲ್ಲ ನಿರ್ಮಾಪಕರ, ವಿತರಕರು, ಪ್ರದರ್ಶಕರು, 3 ವಲಯ ಕಲಾವಿದರು. ನಿಮಿಷಕ್ಕೆ ರೋಡ್ ಮ್ಯಾಪ್ ನಾವೇನ್ ಮಾಡ್ಬೇಕು ಈ 7 ವರ್ಷಗಳಲ್ಲಿ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ತಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿಯವರೆಗೂ ನಮ್ಮನ್ನ ಈ ಎತ್ತರಕ್ಕೆ ಬೆಳೆಸಿದಂತಹ ನಿರ್ಮಾಪಕರು, ವಿತರಕರು, ಪ್ರದರ್ಶಕರು, ನಿರ್ದೇಶಕರು, ತಂತ್ರಜ್ಞರು, ಪ್ರತಿ ವಿಭಾಗದ ಗಣ್ಯರು, ಜೊತೆಗೆ ಪ್ರೇಕ್ಷಕರು, ಜೊತೆಗೆ ಮೀಡಿಯಾದವರು, ಹಾಗೆ ನಮ್ಮೆಲ್ಲರನ್ನು ಕೂಡ ಸಾಹಿತ್ಯದಿಂದ ಹಿಡಿದು ಪ್ರತಿ ಒಬ್ಬರನ್ನು ಈ ಸಂದರ್ಭದಲ್ಲಿ ನೆನೆಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಬ್ಬರ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಹೇಳಿದ್ರೆ ಅದ್ರ ಹಿಂದೆ ಗುಬ್ಬಿ ವೀರಣ್ಣನವರು ಹೇಳ್ಬೇಕಾಗತ್ತೆ. ಗುಬ್ಬಿ ವೀರಣ್ಣನವರು ಸ್ಥಿರತೆಯನ್ನ ತಂದಂಥವರು, ಹಾಗೆ ಘನತೆಯನ್ನ ತಂದುಕೊಟ್ಟಿದ್ರು ಒಂದು ಕಾಲದಲ್ಲಿ ಶಂಕರ್ ಸಿಂಗ್ ಅವರು. ಯಾವ ರೀತಿ ಅಂತಂದ್ರೆ ಚಿತ್ರರಂಗ ಎಲ್ಲವೂ ಚಿತ್ರಗಳು ಪರಭಾಷೆಗಳಲ್ಲಿ ಬಂದಾಗ ಇಲ್ಲಿ ಚಿತ್ರಗಳೇ ನಿರ್ಮಾಣ ಆಗದೆ ಇದ್ದಾಗ ಬೇರೆ ಚಿತ್ರಗಳನ್ನು ತಂದು 20 ಚಿತ್ರಗಳನ್ನ ಅವರು ತಯಾರು ಮಾಡಿದ್ರು.
ಒಂದು ಘನತೆಯನ್ನು ತಂದುಕೊಟ್ಟಂತವ್ರು, ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ನಮಗೆ ಸಾಂಸ್ಕೃತಿಕವಾದಂತಹ ಕೇಂದ್ರ ಬಿಂದುವಾಗಿ ನಮ್ಮ ಘನತೆಯ ಚಿತ್ರರಂಗದ ಘನತೆಯ ಪರವಾಗಿ ನಿಂತವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರನ್ನ ನಾವು ನೆನೆಸಿದ ಕ್ಷಣವಿಲ್ಲ, ಅವರಿಲ್ಲದೆ ಈ ಉದ್ಯಮವೇ ಇಲ್ಲ. ಆ ಪುಣ್ಯಾತ್ಮರನ್ನ ನಾವು ಇವತ್ತು ಈ ಸಂದರ್ಭದಲ್ಲಿ ಇಲ್ಲಿ ನಿಂತು ನಾನು ಯೋಚನೆ ಮಾಡ್ಬೇಕಾದ್ರೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಂದಾಗ ನಮ್ಮನ್ನ ಬೆಳೆಸಿ 93 ವರ್ಷದವರೆಗೂ ಕರ್ಕೊಂಡು ಬಂದಂತ ಆ ಎಲ್ಲ ಪುಣ್ಯಾತ್ಮರು ಅವರೆಲ್ಲರಿಗೂ ನಮಿಸ್ತಾ, ಈ ಮುಂದಿನ ದಿನಕ್ಕೆ ಇನ್ನು 7 ಕಳೆದು 8ನೇ ವರ್ಷಕ್ಕೆ ನಾವು 100ನೇ ವರ್ಷವನ್ನ ಸಂಭ್ರಮಾಚರಣೆಯನ್ನು ಮಾಡ್ತೇವೆ. ಇಲ್ಲಿ ಯಾರು ಇರ್ತಾರೆ ಯಾರು ಇರೋಲ್ಲ ಅನ್ನೋದು ಗೊತ್ತಿಲ್ಲ, ಆದ್ರೆ ಒಂದಂತೂ ಸತ್ಯ, 75ರ ಸಂದರ್ಭದಲ್ಲಿ 108 ಜನರನ್ನ ನಾವು ಗೌರವಿಸಿದ್ವಿ. ಈಗಾಗಲೇ 60 ಜನ ಅವರನ್ನ ನಾವು ಕಳ್ಕೊಂಡಿದ್ದೀವಿ. 24 ಜನ ಮಾತ್ರ ಬದುಕಿದ್ದಾರೆ. ಇನ್ನು ಉಳಿದ ಸಂಘ ಸಂಸ್ಥೆಗಳ ಹೆಸರುಗಳು ಅವರನ್ನ ನಾವು ಗೌರವಿಸಿದ್ದೀವಿ. ಆದ್ದರಿಂದ ಈ ಪುಣ್ಯಾತ್ಮರನ್ನ ನಾವು ಕಳ್ಕೊಂಡಿರೋರು ಮತ್ತು ನಮ್ಗೆ ಬದುಕಿರ್ತಕ್ಕಂಥ ಗಣ್ಯರು ಇವರೆಲ್ಲರೂ ನಮ್ಗೆ ಬಹಳ ದೊಡ್ಡ ಆಸ್ತಿ. ಅವರ ಕುರಿತಂತೆ ಮುಂದಿನ ದಿನದಲ್ಲಿ ನಾವು ಪುಸ್ತಕವನ್ನ ಬರೆಯುವಂತಹ ಕೆಲಸಗಳನ್ನ, ಸಾಕ್ಷ್ಯ ಚಿತ್ರಗಳನ್ನ 100 ವರ್ಷಕ್ಕೆ ಹೋಗುವಾಗ ಸಾಕ್ಷ್ಯ ಚಿತ್ರಗಳನ್ನು ಕಟ್ಟುವಂತಹ ಕೆಲಸಗಳು, ಹಾಗೆಯೇ ಈ ಸಾಕ್ಷ್ಯ ಚಿತ್ರ ಜೊತೆಗೆ ಸ್ಥಿರ ಚಿತ್ರಗಳನ್ನ ಕನಿಷ್ಠ ಎಷ್ಟು 1000 ಚಿತ್ರಗಳಾಗಿದೆ ಇದುವರೆಗೂ, ಅಷ್ಟು ಸ್ಥಿರ ಚಿತ್ರಗಳನ್ನ ದಾಖಲಿಸಿಕೊಳ್ಳುವಂತಹ, ಮುಂದಿನ ದಿನಕ್ಕೆ ಯಾರೇ ಬಂದರೂ ಕೂಡ ಅವರಿಗೆ ತೊಂದರೆ ಆಗದ ತರದಲ್ಲಿ ನಾವೆಲ್ಲರೂ ಒಂದಾಗಿ ಇಡೀ ಚಿತ್ರರಂಗ ಒಟ್ಟಾಗಿ, ಇಡೀ ಭಾರತೀಯ ಚಿತ್ರರಂಗದ ಪಾಲು ನಮ್ಮಲ್ಲಿದೆ. ಹೊರ ರಾಜ್ಯದಿಂದ ಹೊರ ಭಾಷೆಯಿಂದ ಬಂದಂತ ಅನೇಕರ ಕೊಡುಗೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರೆಲ್ಲರನ್ನೂ ಕೂಡ ನೆನೆಸ್ಕೊಳ್ತೇನೆ. ಅವ್ರನ್ನ ನೆನೆಸ್ಕೊಳ್ತಾ ಹಾಗೆ ನಮ್ಮಲ್ಲಿ ಒಂದು ಈಗಾಗಲೇ ತೀರ್ಮಾನ ಆಗಿದೆ, 2 ತಿಂಗಳಿಗೊಂದು ಸೆಮಿನಾರ್ ಅನ್ನು ಮಾಡುವಂಥದ್ದು. ಸೆಮಿನಾರ್ ನಮ್ಗೆ ಅತ್ಯವಶ್ಯಕವಾಗಿ ಬೇಕಾಗಿದೆ. ಚಿತ್ರರಂಗದ ಆಗು ಹೋಗುಗಳು ಮತ್ತು ಹೊಸ ಹೊಸ ಟೆಕ್ನಾಲಜಿಗಳು ಮತ್ತು ಸೆಲ್ಯುಲಾಯ್ಡ್ ಇಂದ ಡಿಜಿಟಲ್ಗೆ ಬಂದಾಗ ಇವತ್ತು ಆಗ್ತಿರ್ತಕ್ಕಂಥ ಗ್ರಾಫಿಕ್, ಅನಿಮೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವುಗಳೆಲ್ಲವ ಪರಿಣಾಮಗಳು ಮತ್ತು ಚಿತ್ರದ ಸ್ವರೂಪನೇ ಬದಲಾಗೋಗ್ಬಿಟ್ಟಿದೆ. ಇವತ್ತು ಎಲ್ಲೆಲ್ಲೋ ವಿಮಾನದಲ್ಲೂ ಸಿನಿಮಾ ನೋಡ್ತಾರೆ, ಇವತ್ತು ಸಮುದ್ರದಲ್ಲೂ ಸಿನಿಮಾ ನೋಡ್ತಾರೆ, ವರ್ಟಿಕಲ್ ಫೋನ್ನಲ್ಲೂ ನೋಡ್ತಾರೆ, ಇನ್ಯಾವ್ದ್ಯಾವ್ದ್ರಲ್ಲಿ ಬರುತ್ತೆ ಟೆಕ್ನಾಲಜಿ ಅಂತ ಗೊತ್ತಿಲ್ಲ. ಹೀಗೆ ಎಲ್ಲ ಕಡೆಯೂ ಬರುವಾಗ ಇದರ ಬೆನಿಫಿಟ್ ಎಷ್ಟು, ಇದರ ಸಂಕಷ್ಟಗಳೆಷ್ಟು, ಇವುಗಳ ಬಗ್ಗೆ ಸೆಮಿನಾರ್ಗಳನ್ನು ಮಾಡುವಂಥದ್ದು ಮತ್ತು ಕಾರ್ಯಾಗಾರವನ್ನು ಮಾಡುವಂತಹ ಕೆಲಸಗಳನ್ನ ವಾಣಿಜ್ಯ ಮಂಡಳಿ ಇವತ್ತಾಗಲೇ ತೀರ್ಮಾನಕ್ಕೆ ಬಂದಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ 7 ವರ್ಷಗಳಲ್ಲಿ ನಮ್ಮ ಈ ಯಾತ್ರೆ ಹೀಗೆ ನಡೀತಿರುತ್ತೆ. ನೀವೆಲ್ಲರೂ ಕೂಡ ಪಾಲ್ಗೊಳ್ಬೇಕಾಗುತ್ತೆ. ಪ್ರತಿಯೊಬ್ಬರ ಸಹಕಾರವನ್ನು ನಾವು ಕೋರ್ತಾ ತಾವೆಲ್ಲರೂ ಬಂದು, ಸಾಂಕೇತಿಕವಾಗಿ ನಿಮ್ಮ ಬೆಂಬಲ ಇವತ್ತು ಬಹಳ ದೊಡ್ಡದು. ಈ ಸಂದರ್ಭದಲ್ಲಿ ನಾನು ನಿಮ್ಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನ ನಮ್ಮ ಎಲ್ಲ ಮಂಡಳಿಯ ಪ್ರತಿಯೊಬ್ಬರ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಎಲ್ಲರನ್ನ ನೆನೆಯುವಂತ ಸುದೀನ ಬಹಳಷ್ಟು ಹಿರಿಯವರು ಎಲ್ಲ ಮಾತಾಡಿದ್ದಾರೆ. ಅವತ್ತು 93 ವರ್ಷದ ಹಿಂದೆ ಒಂದು ಹೆಸರು ಬಹಳ ಖ್ಯಾತಿಯನ್ನು ಪಡೆದಿತ್ತು. ಇವತ್ತು ನಮ್ಮ ಚಿತ್ರರಂಗದಲ್ಲಿ ಆ ಹೆಸರು ಖ್ಯಾತಿಯನ್ನು ಪಡೆದಿದೆ. ಅದು ಬೇರೆ ಯಾರು ಅಲ್ಲ, ದೊಡ್ಡಣ್ಣ. ನಾವು ನಿರ್ಮಾಪಕರನ್ನ ನೆನಪು ಮಾಡ್ಕೊಂಡು, ಕಲಾವಿದರನ್ನ ನೆನಪು ಮಾಡ್ಕೊಂಡು, ಕೆಲವು ತಂತ್ರಜ್ಞಾನ ನೆನಪು ಮಾಡ್ಕೊಂಡು, ಆದ್ರೆ ಅದು ಎಕ್ಸಿಬಿಷನ್ ಆಗಿದ್ದು ಮಾರ್ಕೆಟ್ ನಲ್ಲಿರೋ ದೊಡ್ಡಣ್ಣ ಹಾಲ್ ಅಂತ ಹೇಳಿ ಅವತ್ತು ಪ್ರಸಿದ್ಧಿ ಆದಂತ ಜಾಗದಲ್ಲಿ ಪ್ಯಾರಮೌಂಟ್ ಥಿಯೇಟರ್ ಆಗಿ ಪರಿವರ್ತನೆ ಮಾಡಿಕೊಂಡು ರಿಲೀಸ್ ಮಾಡಿ ಇವತ್ತೇ ಇಲ್ಲಿ ಎಷ್ಟು ಮೈಲಿಗಲ್ಲಾಗಿದೆಯೋ ಅದೇ ಜೊತೆಯಲ್ಲಿ ಅವತ್ತು ಸಿನಿಮಾ ಥಿಯೇಟರ್ ಸಹ ಬಂತು. ಆ ಥಿಯೇಟರ್ ಜಾಗದ ಪ್ರಖ್ಯಾತಿಯನ್ನು ಪಡೆದಿತ್ತು ದೊಡ್ಡಣ್ಣ ಹಾಲ್ ಅಂತ. 6 ವಾರ ನಡೀತು ಸರ್. ದೊಡ್ಡಣ್ಣ ಹಾಲ್ ಅನ್ನೋದು ಅವತ್ತು ಪ್ರಸಿದ್ಧಿ ಆಗಿತ್ತು. ಇವತ್ತು ನಮ್ಮ ಸಿನಿಮಾ ರಂಗದಲ್ಲಿ ನಮ್ಮ ದೊಡ್ಡಣ್ಣ ಇಲ್ಲೇ ನಮ್ಮ ಎದುರುಗಡೆ ಇದ್ದಾರೆ, ಅವರು ಪ್ರಸಿದ್ಧಿ. ಸೊ ಹಾಗೆ ಹಿಂದೆ ಅಕಾಡೆಮಿಯವರು ಮಾಡುವಾಗಲೂ ಸಹ ನಾನೊಂದು ಸಲಹೆಯನ್ನು ಕೊಟ್ಟಿದ್ದೆ.
ಚಿತ್ರರಂಗಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಎಲ್ಲರನ್ನು ಒಂದೇ ಹಂತದಲ್ಲಿ ಸ್ಮರಿಸಿ ಒಬ್ಬರ ಮೇಲೆ ಒಬ್ಬರ ಕೆಳಗೆ ಮಾಡಬೇಡಿ. ಅವತ್ತು ಇದೇನಾದ್ರು ಅವಾಗಲೇ ಹೇಳ್ದಂಗೆ ನಮ್ಮ ಶೇಷಾದ್ರಿ ಹೇಳ್ದಂಗೆ ಅದನ್ನ ನಿರ್ಮಾಪಕರು ಯಾರು ಅಂದ್ರೆ ನಮ್ಮ ಕನ್ನಡದವರಲ್ಲ, ಅದೇ ಕರ್ನಾಟಕದಲ್ಲಿ ಇದ್ದವರು. ಹಾಗೆ ಒಂದೊಂದು ಕಲೆಗಳು ಸೇರಿ ಒಂದು ಚಿತ್ರರಂಗ ಈ ಮಟ್ಟಿಗೆ ಬಂದಿದ್ದೆ. ಆ ಹಿನ್ನೆಲೆಯಿಂದ ಎಕ್ಸಿಬಿಷನ್ನು ಅದಕ್ಕೆ ಸಂಬಂಧಪಟ್ಟ ಡಿಸ್ಟ್ರಿಬ್ಯೂಷನ್ ಸಹ ಅವರೆಲ್ಲರನ್ನು ಸ್ಮರಿಸಿ ಅವ್ರ ನೆನಪನ್ನ ಸದಾ ಇವತ್ತಿನ ಯುವ ಪೀಳಿಗೆಗೆ ಸಿಗುವಾಗ ಆಗಲಿ ಈ ಒಂದು ಉತ್ತಮವಾದ ಕಾರ್ಯವನ್ನ ಸರ್ಕಾರ ಮಾಡಬೇಕಾಗಿತ್ತು. ಆದರೆ ವಾಣಿಜ್ಯ ಮಂಡಳಿ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಅದು ಪ್ರಾರಂಭ ಹಂತದಲ್ಲಿ ಇವತ್ತಿಂದ ಪ್ರಾರಂಭ ಆಗಿದೆ. ಮುಂದೆ ಪ್ರತಿ ವರ್ಷ ಇದ್ದೇ ಇರುತ್ತೆ. ನಮ್ಮ ಮೇಡಮ್ ಅವ್ರು ಹೇಳಿದಾಗೆ 100 ವರ್ಷದ ಸಂಭ್ರಮ ಯಾಗಿರ್ಬೇಕು ಅಂದ್ರೆ ಮತ್ತೆ 100 ವರ್ಷಗಳ ಕಾಲ ಪ್ರತಿಯೊಬ್ಬರು ಅದನ್ನ ಅನುಸರಣೆ ಮಾಡಿ ಅದನ್ನ ಮೆಲ್ಕಾಕೋ ತರ ಇರಬೇಕು. ಯುವ ಪೀಳಿಗೆಗೆ ಅದು ದಾರಿ ದೀಪ ಆಗ್ಬೇಕೆ ಹೊರತು ಎಷ್ಟು ಜನಕ್ಕೆ ಗೊತ್ತಿದೆ ನಮ್ಗೆ? ಇಲ್ಲಿರೋರು ಎಲ್ಲಾರ್ಗು ಒಂದು 4-5 ಜನಕ್ಕೆ ಬಿಟ್ರೆ ಅವ್ರು ತಿಳ್ಕೊಂಡು 4-5 ದಶಕಗಳಾಗಿರ್ಬೋದು. ಬಟ್ ಇವತ್ತು ಹೇಳಕ್ ಬರ್ತದೆ, ಅವ್ರ ಕೈಲಿ ಸಾಧ್ಯತೆ ಆಗುತ್ತೆ. ನಮ್ಮಂತ ಯುವಕರಿಗೆ ನಾವೇ ನೋಡ್ಬೇಕು ಅಂದ್ರೆ ಗೂಗಲ್ ನೋಡ್ತಾ ಇದೀವಿ ಅಷ್ಟೇ. ಗೂಗಲ್ ಅಲ್ಲಿ ಯಾರು ಹಾಕಿರೋದು? ಯಾರೋ ಒಬ್ಬ ವ್ಯಕ್ತಿ ಗೂಗಲ್ ನಲ್ಲಿ ಒಂದು ಸಂಪ್ರದಾಯನ, ಸಿದ್ಧಾಂತವನ್ನ, ಇತಿಹಾಸವನ್ನ ಹಾಕಿದ್ದ ಹಿನ್ನೆಲೆಯಿಂದ ಇವತ್ತು ನಾವು ನೋಡ್ತಾ ಇದ್ದೀವಿ. ಆ ರೀತಿಯಲ್ಲಿ ನಮ್ಮ 100 ವರ್ಷದ ಸಂಭ್ರಮದ ಪುಸ್ತಕಗಳು ಮುಂದಿನ ಯುವ ಪೀಳಿಗೆಗೆ ದಾರಿದೀಪ ಆಗೋ ರೀತಿಯಲ್ಲಿ ಇರ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಈ ಹುಟ್ಟುಹಬ್ಬದ ದಿನದಂದು ಶುಭಾಶಯವನ್ನು ಹೇಳ್ತಾ ನಾನು ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸತಿ ಸುಲೋಚನಾ ಹಬ್ಬಕ್ಕೆ ನನ್ನ ಈ ಚಿತ್ರೋದ್ಯಮದಿಂದ ಶುಭಾಶಯಗಳನ್ನು ಬಯಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ನಮ್ಮ ಸುಜನ್ ಸರ್ ಅವರು ಅವರ ಆತ್ಮದಲ್ಲಿರೋ ಕೆಲವು ಆಕ್ರೋಶಗಳನ್ನು, ನೋವನ್ನು ಹೇಳ್ಕೊಂಡ್ರು. ಅವ್ರು ಯಾವುದೂ ನೋವು ಮನಸ್ಸಿಗೆ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾರಣ ನಮ್ಮ ರಾಮಚಂದ್ರರು ಬಹಳ ಚೆನ್ನಾಗಿದ್ರು. ಯಾವತ್ತೂ ಅವ್ರು ಬರ್ತಿಲ್ಲ. ಇಷ್ಟು ದಿನ ನಾವು ಅವ್ರ ಒಳಗಡೆ ಇಟ್ಕೊಂಡ್ಬಿಟ್ಟು ಹೃದಯದ ಇಟ್ಕೊಂಡು ಪೂಜಿಸ್ತಾ ಇದ್ವಿ. ಹೋಗೋದು ಕಾರಣ ಹಾಗೆ ತೋರಿಸ್ತಾ ಇದ್ದಾರೆ ಬಿಟ್ರೆ ಅವ್ರು ಯಾರು ಬರ್ತಿಲ್ಲ ಅಂತೇಳಿ ಮತ್ತೊಮ್ಮೆ ಅಂತ ಅವರೇ ಪ್ರಾರಂಭ, ಅವರೇ ಪುನಾದಿ, ಅವರೇ ಅಲ್ಲಿಂದಲೇ ಪ್ರಾರಂಭ ಚಿತ್ರದ ಬರ್ತಿದೆ ಅಂತ ನಾನು ಇಷ್ಟಪಡ್ತೀನಿ. ಹಾಗೇನೆ ಸತಿ ಸುಲೋಚನಾ ಚಿತ್ರವನ್ನ ಸ್ಕ್ರೀನ್ ಮಾಡ್ತಿದ್ದ ನಮ್ಮ ಚಿತ್ರಮಂದಿರ ಏನು ದೊಡ್ಡಣ್ಣ ಹಾಲ್ ಏನಿದೆ ಅದನ್ನ ನಾವು ಯಾವತ್ತೂ ಮರೆಯೋಗಿಲ್ಲ. ಪ್ರಥಮವಾಗಿ ಆದಂತಹ ಚಿತ್ರಮಂದಿರ, ಅದ್ರ ತದನಂತರ ಹೊಡೆದಾದ್ಮೇಲೆ ಅಲ್ಲಿ ಚಿತ್ರಮಂದಿರ ಮಾಡಿದಷ್ಟು ಹೇಳಿದ ನಮ್ಮ ಸ್ನೇಹಿತರು ಸತಿ ಸುಲೋಚನಾ ಈ ಚಿತ್ರ ಇಡೀ ಚಿತ್ರೋದ್ಯಮಕ್ಕೆ ಬುನಾದಿಯಾಗಿ ಪ್ರಾರಂಭವಾಗಿ ಆದದ್ದು ನಮ್ಮೆಲ್ಲ ಅದಷ್ಟು ಅನ್ಬೇಕು. ಅದರಲ್ಲಿ 93ನೇ ವರ್ಷದ ಸಂದರ್ಭದಲ್ಲಿ ನಾನು ಹೇಳೋದ್ರೆ ನಾವು ಬಂದು 49 ವರ್ಷ ಆಯಿತು. ಈ ರೀತಿ ಮೇಧಾವಿಗಳು, ಆರ್ಟಿಸ್ಟ್ಗಳು ಇದೆಲ್ಲ ಒಟ್ಟಾಗಿ ಸೇರಿ ಇಂಥ ಒಂದು ಸಂಭ್ರಮ ಆಚರಿಸ್ತಾ ಇರೋದು ನಾನು ಉದ್ಯಮಕ್ಕೆ ಬಂದ ಮೇಲೆ ಪ್ರಥಮ ಬಾರಿ ನೋಡ್ತಾ ಇರೋದು. ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಪ್ರಥಮವಾಗಿ ಇಂಥ ಒಂದು ಆಚರಣೆ ಮಾಡುವಂಥ ಭಾಗ್ಯ ನಮ್ಮ ಮೇಡಮ್ ಅಧ್ಯಕ್ಷರಾದ ಜಯಮಾಲ್ ಅವ್ರ ನೇತೃತ್ವದಲ್ಲಿ ಆಗಿರೋದು. ಇದಕ್ಕೆ ಬಹುಶಃ ನನಗೆ ಯಾವ ರೀತಿ ಅವ್ರ ಜೊತೆಗೆ ನಾನು ಆಫೀಸ್ ಬರ ಸುಮಾರು 20-21 ವರ್ಷ ಕೆಲಸ ಮಾಡಿದ್ದೆ. 75ನೇ ವರ್ಷದ ಸಂಭ್ರಮದಲ್ಲಿ ಸಂಪೂರ್ಣವಾಗಿ ನಾವು ತೊಡಗಿಸ್ಕೊಂಡಿದ್ವಿ. ಅವ್ರು ಮಾಡಿದ್ದು ಆ ಸಂಭ್ರಮ ಯಾವತ್ತೂ ಯಾರೂ ಮರೆಯೋದಿಲ್ಲ. ಹಾಗೇನೆ ಮುಂದಿನ ದಿನಗಳಲ್ಲಿ 100ನೇ ವರ್ಷದ ಸಮಾರಂಭವನ್ನ ನಿಮ್ಮೆಲ್ಲರ ಬೇಡಿಕೆ ಪ್ರಕಾರ ನಿಮ್ಮೆಲ್ಲ ಆಶೀರ್ವಾದ ಇದ್ರೆ ಆ ಪರಮಾತ್ಮನ ಆರೈಕೆಯಲ್ಲಿ ಮತ್ತೊಮ್ಮೆ ಅವರನ್ನ ಅಂದಿನ ದಿನ ಅಧ್ಯಕ್ಷರ ಕರ್ಕೊಂಡು ಕುಂಡಿಸಿ ಅವ್ರ ಕೈಯಲ್ಲಿ 100ನೇ ವರ್ಷದ ಆ ಸಂಭ್ರಮವನ್ನು ಆಚರಿಸಲು ಪ್ರಯತ್ನ ಮಾಡೋದು ಹೇಳ್ತಾ ಎಲ್ಲರಿಗೂ ನಮ್ಮ ಮತ್ತೊಮ್ಮೆ ಶುಭಾಶಯ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. 93ನೇ ವರ್ಷದ ಸತಿ ಸುಲೋಚನಾ ಹುಟ್ಟದಬ್ಬ ಶುಭಾಶಯಗಳು. ಇವತ್ತಿನ ದಿನ ಕನ್ನಡ ಇಂಡಿಯಾನೇ ನಮ್ಮ ಕಡೆ ನೋಡ್ತಾ ಇದೆ. ಭಾರತ ದೇಶ, ಇಡೀ ಭಾರತ ದೇಶ ನಮ್ಮ ಕಡೆ ನೋಡ್ತಾ ಇದೆ. ಅಷ್ಟು ಎತ್ತರಕ್ಕೆ ಬೆಳೆದಿದ್ವಿ. ಈ 100ನೇ ವರ್ಷ ಸಂಭ್ರಮ ಅದನ್ನು ಮಾಡುವಾಗ ಇನ್ನೂ ಎತ್ತರಕ್ಕೆ ಬೆಳೆಯೋಣ. ನಮ್ಮೆಲ್ಲರಿಗೂ ನಿರ್ಮಾಪಕರಾಗ್ಬೋದು, ಎಕ್ಸ್ಪೋರ್ಟ್ಗಾಗ್ಬೋದು, ಎಲ್ಲ ಲಾಭದಾಯಕವಾಗಿ ನಡೆಯಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ನಮಸ್ಕಾರ ಸರ್. ನಮಸ್ಕಾರ. ರಾಜಸ್ಥಾನದಿಂದ ಬಂದು ಇಲ್ಲಿ ಪಾತ್ರೆ ವ್ಯಾಪಾರ ಮಾಡ್ತಾ ಇದ್ದಂತ ಡೊಂಗಾಜಿಯವರು, ಅವರ ಕಚೇರಿ ಕಪಾಲಿ ಟಾಕೀಸ್ ಎದುರುಗಡೆ ಅವ ಅಣ್ಣಮ್ಮ ದೇವಸ್ಥಾನದ ಪಕ್ಕ ಇತ್ತಂತೆ. ಅಲ್ಲಿ ಅವರು ಮೂಕಿ ಚಿತ್ರಗಳ ವಿತರಣೆ ಮಾಡ್ತಾ ಇದ್ರಂತೆ. ಮೂಕಿ ಚಿತ್ರಗಳ ವಿತರಣೆ ಮಾಡ್ತಾ ಇದ್ದಾಗ ಅವ್ರಿಗೆ ಅನ್ನಿಸ್ತಂತೆ, ಒಂದಿವ್ಸ ಯಾರೋ ಹೇಳೋರಂತೆ, ಬರೀ ಮೂಕಿ ಚಿತ್ರ ಮಾಡಿದಿರಿ, ನೀವ್ ಯಾಕೆ ಟಾಕಿ ಮಾಡಬಾರ್ದು ಅಂತ ಕೇಳಿದಾಗ
ಹೊರನಾಡ ಕನ್ನಡಿಗ ಒಬ್ಬ ಕನ್ನಡದಲ್ಲಿ 40,000 ರೂಪಾಯಿಗಳನ್ನ ಹೂಡಿಕೆ ಮಾಡಿ ಸಿನಿಮಾ ಪ್ರಾರಂಭ ಮಾಡ್ತಾರೆ. 40,000 ಅನ್ನೋದು ಇವತ್ತಿಗೆ 4 ಕೋಟಿ. ಅಂದ್ರೆ ನಾವೇನ್ ಕೋಟಿ ನಂತರ ಮಾಡಿದ್ದಲ್ಲ, ಅವಾಗ್ಲೇ ಕೋಟಿ ಗಟ್ಟಲೆ ಸಿನಿಮಾ ವ್ಯಾಪಾರ ಮಾಡಿದ್ರು ಅಂತ ನೆನೆಸ್ಬೇಕು ವಿಚಾರ. ಅವಾಗ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳನ್ನ ಕರೆದು ಒಂದು ಕತೆ ಬರ್ಕೊಡಿ ಅಂತಾರೆ. ಅವರು ಮೊದಲು ಇದು ಚಿತ್ರಕಥೆಯನ್ನು ಬರೆದು ಆಮೇಲೆ ನಾಟಕ ಮಾಡ್ತಾರೆ. ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ನಾಗೇಂದ್ರ ಹತ್ರ ಹೋಗ್ತಾರೆ. ಆ ನಾಗೇಂದ್ರ ಮುಂಬೈಲಿ ಇರ್ತಾರೆ. ಅವರು ಕನ್ನಡದವರು, ರಂಗಭೂಮಿಯವರು. ನಾಗೇಂದ್ರ ಅವ್ರು ಹೇಳಿ ನೀವೊಂದು ಪಾತ್ರ ಮಾಡ್ಬೇಕಿದ್ರಲ್ಲಿ ಅಂದಾಗ ಅವರು ಸುಬ್ಬಯ್ಯ ನಾಯ್ಡು ಹತ್ರ ಹೋಗಿ ನೀವು ಬನ್ನಿ, ನೀವು ನಾಯಕ ನಟ ಆಗ್ಬೇಕು ಅಂತ ಕರ್ಕೊಂಡ್ ಬರ್ತಾರೆ. ಹೀಗೆ ಒಂದು ತಂಡ ಸೇರಿ ಕನ್ನಡಿಗರೆಲ್ಲ ಮಾಡಿದಂತ ಸತಿ ಸುಲೋಚನೆ ಇದೆಯಲ್ಲ, ಬಹಳ ಒಂದು ಪ್ರಮುಖವಾದಂತ ಚಿತ್ರ. ಆ ಚಿತ್ರದ 4 ಸ್ಟಿಲ್ಸ್ ಬಿಟ್ರೆ ನಮ್ಮ ಹತ್ರ ಏನೂ ಲಭ್ಯ ಇಲ್ಲ. ಅಂದ್ರೆ ಆರ್ಕೈವಲ್ ಅಲ್ಲಿ ನಾವೆಷ್ಟು ಪೋರ್ ಅನ್ನೋದಕ್ಕೆ ಒಂದು ಧ್ವನಿ ಇಲ್ಲ, ಶಬ್ದ ಇಲ್ಲ, ಸಂಗೀತ ಇಲ್ಲ. 32 ಹಾಡುಗಳನ್ನ ಬಳಸಿದ್ರಂತೆ, ಯಾವ ಹಾಡು ನಮ್ಮ ಹತ್ರ ಇಲ್ಲ. 4-5 ಹಾಡುಗಳು ಮಾತ್ರ ಇದೆ. ಆ ಹಾಡುಗಳಿಗೆ ರಾಗ ಕೂಡ ಸಂಯೋಜನೆ ಮಾಡಿದೀವಿ. ನಾವು ಒಂದು ಯೋಜನೆ ಹಾಕೊಂಡಿದೀವಿ, ಹೇಳ್ಬೋದಾ? ಯಾಕೆ ನಿರ್ಮಾಪಕ ನಾನು ಹೇಳಕ್ ಸಾಧ್ಯ ಇಲ್ಲ. ಈ ಚಿತ್ರ ಕಳೆದ ಮಾರ್ಚ್ 3 ನಾವು ಅನೌನ್ಸ್ ಮಾಡಿದೀವಿ. ಈ ಸತಿ ಸುಲೋಚನ ಹೇಗಾಯ್ತು ಅಂತ ಒಂದು ಕನ್ನಡ ಚಲನಚಿತ್ರವನ್ನೇ ಮಾಡ್ಬೇಕು ಅಂತ ಸುಜನ್ ಲೋಕೇಶ್ ಅವ್ರ ನಿರ್ಮಾಣದಲ್ಲಿ ಅವರು ಪ್ರಮುಖ ಇದರ ನಾಯಕ ನಟನಾಗಿ ನಟಿಸಿ ಲೋಕೇಶ್ ಪ್ರೊಡಕ್ಷನ್ಸ್ ಅಲ್ಲಿ ಚಿತ್ರ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಈಗ ಬಿಡುಗಡೆ ಆಗ್ಬೇಕಾಯ್ತು, ಟ್ರೈಲರ್ ಆದ್ರೂ ಬಿಡುಗಡೆ ಮಾಡೋಣ ಅನ್ಕೊಂಡ್ವಿ. ತಾಂತ್ರಿಕ ಕಾರಣಗಳಿಂದ ಸಾಧ್ಯ ಆಗಿಲ್ಲ. ಪ್ರಾಯಶಃ ಮುಂದಿನ ವರ್ಷ ಈ ಚಿತ್ರ ಆಗುತ್ತೆ. ಅದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳೋದಕ್ಕೆ ನಾನು ಇಷ್ಟ. ಈ 93ನೇ ಹುಟ್ಟುಹಬ್ಬ, ಚಿತ್ರದ ಹುಟ್ಟುಹಬ್ಬದಲ್ಲಿ ನಾವು ಪತ್ರಿಕೆಯವರು ಕೂಡ ಸಿನಿಮಾ ಜೊತೆಗೆ ಇದ್ದೀವಿ. ನಾವು ಕೂಡ ಚಿತ್ರರಂಗದ ಒಂದು ಭಾಗ ಅಂತ ಭಾವಿಸಿದ್ವಿ. ನಾನಾಗಿರ್ಬೋದು, ಶಳೆ ಆಗಿರ್ಬೋದು, ಉದಯ್ ಮರ್ಕಿನಿ, ನಮ್ಮ ತಂಡ ಇದ್ದಲ್ಲ, ಇವತ್ತಿನ ಪತ್ರಕರ್ತರು ಕೂಡ ನಿಮ್ಮ ಒಂದು ಭಾಗವಾಗಿ ಇದ್ದೀವಿ. ಹಾಗಾಗಿ ಇದರಲ್ಲಿ ನಾವು ಪತ್ರಕರ್ತರಾಗಿ ಭಾಗವಹಿಸಿಲ್ಲ, ಚಿತ್ರರಂಗದ ಒಂದು ಭಾಗವಾಗಿ ಇಲ್ಲಿದ್ದೀವಿ. ಬಟ್ ಸತಿ ಸುಲೋಚನ ಇದೆಯಲ್ಲ, ಒಬ್ಬ ಕಥೆಗಾರನಾಗಿ ಸಿನಿಮಾದ ಎಲ್ಲ ಚಿತ್ರಕಥೆಗಾರರಿಗೆ ಒಂದು ಪಾಠ. ಆ ಕಥೆಯನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಮಾವ ಒಂದು ಹುಡುಗಿಯನ್ನು ಅಪಹರಿಸ್ಕೊಂಡು ಬಂದು ಮನೆಯಲ್ಲಿ ಇಟ್ಟಾಗ ಸೊಸೆ ಅದನ್ನು ಹೇಗೆ ನೋಡ್ತಾಳೆ ಅಂತ. ಅಂದರೆ ಆ ಕಾಲಕ್ಕೆ ಸ್ತ್ರೀ ದೃಷ್ಟಿಕೋನ ಇತ್ತಲ್ಲ, ಇವಳು ಸೊಸೆ ತನ್ನ ಮಾವನನ್ನು ಹೆಂಗೆ ನೋಡ್ತಾಳೆ ಅದನ್ನು ಆ ಕಥೆಯಲ್ಲಿ ತಂದಿದ್ದಾರೆ. ಅದು ಎಲ್ಲೂ ಸಿಗಲ್ಲ ಈ ಕಥೆ. ಭಾಳ ವಿಶಿಷ್ಟವಾದ ಕಥೆ. ನೀವು ಯಾವ ಪುರಾಣ ಓದಿದ್ರು, ರಾಮಾಯಣ ಓದಿದ್ರು ಈ ಕಥೆ ಇರಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಈ ಪ್ರಕ್ಷಿಪ್ತವಾದ ಕಥೆಯನ್ನು ತಂದು ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಬಹುಶಃ ಎಲ್ಲ ಕಥೆಗಾರರಿಗೆ ಒಂಥರ ಪಾಠ ಇದೆ. ಅದನ್ನು ನಾವು ನೆನಪಿಸಿಕೊಳ್ತಾ ಇವತ್ತು ಈ ಏನು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಗಿರಿಜಾ ಮೇಡಮ್ ಹೇಳಿದಾಗೆ 100ನೇ ವರ್ಷ ಹತ್ರ ಆಗ್ತಿದೆ. ಈ ಸಂದರ್ಭದಲ್ಲಿ ಜಯಮಾಲ ಮೇಡಮ್ ಮತ್ತು ಇಡೀ ತಂಡ ಇದ್ದುಕೊಂಡು ಈ ಕನ್ನಡ ಚಿತ್ರರಂಗದ ಒಂದು ಸಂಭ್ರಮವನ್ನು, ಯಾಕಂದರೆ ಇವತ್ತು ಕನ್ನಡ ಚಿತ್ರರಂಗ ಬಹಳ ಎತ್ತರಕ್ಕೆ ಹೋಗಿದೆ. ಎಲ್ಲ ಭಾಷೆಯನ್ನು ತಿರುಗಿ ನೋಡುವಂತಾಗಿದೆ, ಹಾಲಿವುಡ್ ಕೂಡ ತಿರುಗಿ ನೋಡುವಂತಾಗಿದೆ. ಅದನ್ನು ಬಹಳ ದೊಡ್ಡದಾಗಿ ಆಚರಿಸುವಂತಾಗಲಿ ಅಂತೇಳಿ ಹಾರೈಸ್ತೀನಿ. ನಮಸ್ಕಾರ. ವರ್ಷ ವಾಕ್ಚಿತ್ರ ಸಂಭ್ರಮವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಆ ಕಟ್ಟಿದಂಥ ಮಹನೀಯರನ್ನ ಇವತ್ತು ನಾವು ನೆನೆಸ್ಕೋಬೇಕು. ಚಿತ್ರರಂಗವನ್ನು ಕಟ್ಟಿದಂಥ ಮಹನೀಯರನ್ನ ನೆನೆಸ್ಕೋಬೇಕಾದ್ರೆ ಬಹಳಷ್ಟು ಜನ ಒಳ್ಳೊಳ್ಳೆ ವಿಚಾರಗಳನ್ನ ನಮ್ಮ ಮುಂದೆ ಇದ್ದಾರೆ. ಹಾಗಾಗಿ ಸ್ನೇಹಿತರೆ, ಚಲನಚಿತ್ರ ವಾಣಿಜ್ಯ ಮಂಡಳಿ 75ನೇ ವರ್ಷದ ಒಂದು ಸಂಭ್ರಮವನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಅವತ್ತು ಕೂಡ ಶ್ರೀಮತಿ ಹೇಮಾಲ್ ಅವರು ಅಧ್ಯಕ್ಷರಾಗಿದ್ದಾರೆ. ನಾನು ಖಜಾಂಚಿಯಾಗಿ ಮುಂದಿನ ನೀವು ಈಗಾಗಲೇ 100ರ ಸಂಭ್ರಮವನ್ನು ಆಚರಣೆ ಮಾಡೋದಕ್ಕೆ ಅವತ್ತೇ ಯೋಚನೆ ಮಾಡಿ ಸುಮಾರು 75 ಲಕ್ಷ ದೇಣಿಗೆಯನ್ನು ವ್ಯಾಪಾರಿಸಿದ್ದೀವಿ. ಅದು ಮುಂದಾಲೋಚನೆ. ಅದನ್ನೆಲ್ಲ ಸೇರಿ ನಾವು 100ರ ಸಂಭ್ರಮವನ್ನು ನಾವೆಲ್ಲರೂ ಆಚರಣೆ ಮಾಡೋಣ. ಎಲ್ಲರಲ್ಲೂ ನಾನು ಕೇಳ್ಕೊಳ್ಳೋದಿಷ್ಟೇ, ಬರ್ಗೂರವರು ಹೇಳಿದಂಗೆ ಒಗ್ಗಟ್ಟಲ್ಲಿ ಬಲ ಇದೆ. ಆ ಬಲವನ್ನು ನಾವು ಇವತ್ತು ಸರ್ಕಾರಕ್ಕೆ ತೋರಿಸ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಿ ಸಣ್ಣ ಸಣ್ಣ ವೈಮನಸ್ಸುಗಳನ್ನು ಬಿಟ್ಟು ಇವತ್ತಾದರೂ ಒಳ್ಳೆಯ ಚಿಂತನೆಯನ್ನು ಮಾಡುವಂಥ ಕೆಲಸ, ಚಿತ್ರರಂಗವನ್ನು ಬೆಳೆಸುವಂಥ ಕೆಲಸವನ್ನು ನಾವು ನೀವೆಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಈ ಒಂದು 93ರ ಶುಭಾಶಯಗಳನ್ನು ಎಲ್ಲರೂ ಹೇಳಿ ನಾನು ಮಾತನಾಡಿಸ್ತೀನಿ. ನಮಸ್ಕಾರ. ಇವತ್ತು 3/3/34 ಸುವರ್ಣಾಕ್ಷರ ಬರೆಯೋದ ದಿನ.
ಇವತ್ತು ಆ ಸಂಭ್ರಮ ವಾಣಿಜ್ಯ ಮಂಡಳಿ ಆಚರಣೆ ಮಾಡಿ ಇನ್ನೂ ಸಂತೋಷ ಆಗ್ತದೆ. ನಮ್ಮ ಗಿರಿಜಾ ಮೇಡಮ್ ಭಾಳ ಅವರು ವ್ಯಕ್ತಪೂರ್ಣ ಮಾಡೋದು ನಮಗೂ ಭಾಳ ಖುಷಿ ಆಯಿತು. ನಾನು ಸೀನಿಯರ್ 90 ಮತ್ತು ಸಣ್ಣ ಪ್ರಯತ್ನ ಮಾಡಿದ್ದೆ, ಸೀನಿಯರ್ 90 ಅಂತ ಮಾಡಿ ಅವಾಗ ಸಕ್ಸಸ್ಫುಲ್ ಆಗಿಲ್ಲ. ಅದು ಜಯಮಾಲ ಅಧ್ಯಕ್ಷರಾದ್ಮೇಲೆ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಎಲ್ಲ ಕಲಾವಿದರು ಮುಂದೆ ನಿಮಗೆ ಅಭಿನಂದನೆಗಳು. ನಾನೇನಪ್ಪ 1934 ಸಂಘಟನೆ ಸಿನಿಮಾ ಮಾಡಿದಾಗ ಕನ್ನಡ ಚಿತ್ರರಂಗಗಳು ಬಹಳ ಬೆರಳಿಕೆ ನಾವು ಸೈಲೆಂಟ್ ಆಗಿ 1 ನಿಮಿಷ ಸಾರ್, 1 ನಿಮಿಷ ಮಾಜಿಗಳನ್ನ ನಾನು ಕೊನೆ ನಮ್ಮ ಬಿಡಪ್ಪ ಪತ್ರ ಬಿಟ್ಟು ಹೋಗ್ತಿದ್ದಾಗ 1934 ಆದ್ಮೇಲೆ ಸರ್ ಬರೇ 10-15 ಸಿನಿಮಾ ಅಂತ ಮಾಡಿದ್ರು. 1954 ಕೆಲವು ಬೆರಳಿಕೆ ಸಿನಿಮಾ ಮಾತ್ರ. ತದನಂತರ ರಾಜ್ಕುಮಾರ್ ಬಂದ್ಮೇಲೆ ಆ ಸಿನಿಮಾ ನಾಗರಹೊಳದಿಂದ ಓಡ್ತು. ಬಹುಶಃ 3 ಸಿನಿಮಾಗಳನ್ನ ಬಹಳ ಬೇಗ ಮಾಡಿದ್ವಿ. ಡಾಕ್ಟರ್ ರಾಜ್ಕುಮಾರ್ ಕೂಡ ನೆನೆಸ್ಕೊಳ್ಬೇಕು. ಚಿತ್ರರಂಗನ ಭದ್ರ ಬುನಾದಿ ಇಂಥ ಒಂದು ಕಾರ್ಯಕ್ರಮ ನಡೀಬೇಕು. 3-3-34 ಏನು ನೆನೆಸ್ಕೊಂಡಿದ್ದು ಅದೇ ತರ ಪ್ರತಿ ವರ್ಷನೂ ಕೂಡ ಈ ಕಾರ್ಯಕ್ರಮ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದಿನ ವರ್ಷ ಬಹುಶಃ ಜಯಮಾಲ ನೀವೇ ಅಧ್ಯಕ್ಷ ಆಗಿರ್ತೀರಿ ಕೇಳ್ಕೊಳ್ಳಿ ಮೇಡಮ್. ಬಹುಶಃ ನೆಕ್ಸ್ಟ್ ನೀವೇ ಅಧ್ಯಕ್ಷ ಆಗಿರ್ತೀರಾ. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಒಗ್ಗಟ್ಟಾಗಿ ಮಾಡಬೇಕಂತ ಬರ್ಬೋದು ಅಂತ ಹೇಳಿದ್ರು. ಅದರ ಮಾತ್ರ ಮುಂದುವರಿಸ್ತಾ ಅದೇ ಎಲ್ಲರೂ ಒಗ್ಗೂಡಿಸ್ಕೊಂಡು ನಿರ್ಮಾಪಕರನ್ನ, ವಿತರಕರನ್ನ, ಆಮೇಲೆ ಪ್ರದರ್ಶಕರನ್ನ, ಕಲಾವಿದರನ್ನ ಎಲ್ಲ ಒಗ್ಗೂಡಿಸ್ಕೊಂಡು ಈ ಕಾರ್ಯಕ್ರಮ ಅದ್ದೂರಿ ಮಾಡೋಣ ಅಂತ ಹೇಳ್ತಾ ನಾನು ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ನಮ್ಮ ಚಿತ್ರರಂಗದ ಹಬ್ಬ, ನನ್ನ ಚಿತ್ರರಂಗ ನಡೆದು ಬಂದಂತ ದಾರಿ ಇದು ಹಬ್ಬ ಅಂತ ನಮ್ಗೆ ಹೇಳಲಿಕ್ಕೆ ಹೆಮ್ಮೆ ಅನ್ಸುತ್ತೆ. ಈಗ ನಮ್ಮ ಜೊತೆ ಒಳಗೆ ಹಿರಿಯ ಕಲಾವಿದಂತ ಶ್ರೀ ದೊಡ್ಡಣ್ಣವರು ಕೂತಿದ್ದಾರೆ. ಮಹಾನ್ ಕಲಾವಿದರು, ಭದ್ರಾವತಿಯಿಂದ ಫ್ಯಾಕ್ಟರಿ ಇದ್ದಂಥ ಕಲಾವಿದ ದೊಡ್ಡಣ್ಣವರು ಬೆಳೆದು ಕನ್ನಡ ಚಿತ್ರರಂಗವನ್ನ ಒಂದು ಮುಂದುವರಿಸಿ ಒಂದು ಕೀರ್ತಿ ಪತಾಕೆಯನ್ನು ಹಾರಿಸಿದಂಥ ದೊಡ್ಡಣ್ಣವರಿಗೆ ನಮಸ್ಕಾರ ಹೇಳ್ತೀನಿ. ನಿಜವಾಗ್ಲೂ ಕೂಡ ನಮ್ಮ ಜಯಮಾಲ ಮೇಡಮ್ ಚಿತ್ರರಂಗದಲ್ಲಿ ಮುಖ್ಯ ಚಿತ್ರರಂಗದಲ್ಲಿ ಬೆಳೆದು ಈ ಮಟ್ಟಿಗೆ ಬಂದಿದ್ದಾರೆ. ಅವ್ರ ಕಾಲದಲ್ಲಿ ಇದೆಲ್ಲ ಬಹಳ ಹೆಮ್ಮೆ ಅನಿಸ್ತಾ ಇದೆ. ನಿಜವಾಗಿ ಕೂಡ ಚಿತ್ರರಂಗ ಬೆಳೆಯಬೇಕು, ಉಳಿಬೇಕು. ನಿಜವಾಗ್ಲೂ ಕೂಡ ಅವತ್ತು ಸುಬ್ಬಯ್ಯನವರು, ಉಪ್ಪ ವೀರಣ್ಣವರು ನೀವು ಯಾರು ಮರೆಯೋಂಗಿಲ್ಲ. ಉಪ್ಪ ವೀರಣ್ಣವ್ರನ್ನ ರಾಜ್ಕುಮಾರ್ ಹೇಳ್ತಾರೆ, ನಮ್ಮ ಅನ್ನದಾತ ಕೂಡ ಚಿತ್ರರಂಗ ಬೆಳೆಯಲಿಕ್ಕೆ ಭದ್ರ ಬುನಾದಿಯನ್ನು ಹಾಕೊಟ್ಟಿದ್ದಂತ ಮಹಾನ್ ಭಾವರು ಅವ್ರಿಗೆ ಅಂದ್ಕೊಂಡು ಈ ದಿವಸ ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಇಂಥ ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆದಾಗಲಿ, ನಿಮಗೆ ನಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಎಲ್ಲ ಆತ್ಮೀಯ ಬಂಧುಗಳಿಗೆ ನಿಮ್ಮ ದೊಡ್ಡಣ್ಣನ ಶರಣಾರ್ಥಿ ಶಿರಸಾಷ್ಟಾಂಗ ನಮಸ್ಕಾರಗಳು. ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ವಾಣಿಜ್ಯ ಮಂಡಳಿ ನಾವು ದೇವರನ್ನೇ ಬೈತಾ ಇಲ್ಲ. ಇರೋ ಜಾಗ ಸಣ್ಣದು. ಡಾಕ್ಟರ್ ರಾಜ್ಕುಮಾರ್ ಭವನ ಅಂತ ಒಂದು ಸಣ್ಣ ಗುಡಿ ಕಟ್ಟಿದ್ದೀವಿ. ಅಲ್ಲಿ ಅಂಬರೀಷ್ ಆಡಿಟೋರಿಯಂ ಅಂತ ಇದೆ. ಅಲ್ಲಿಗೆ ನೀವು ಬಂದಿದ್ರೆ ಬೇಕಾದಂಗೆ ಕೂತ್ಕೊಂಡು ಇನ್ನೂ ಅದ್ದೂರಿಯಾಗಿ ಮಾಡ್ಬೋದಾಗಿತ್ತಲ್ಲ ಅನ್ನೋ ನನ್ನ ಅನಿಸಿಕೆನ ನೇರವಾಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಎಲ್ಲದಕ್ಕಿಂತಲೂ ಬಹಳ ಮುಂದೆ ಕಷ್ಟ ಅನುಭವಿಸೋನು ಅಂದರೆ ಕರ್ನಾಟಕ ಚಲನಚಿತ್ರರಂಗದಲ್ಲಿ ನಿರ್ಮಾಪಕ. ಅವನು ಚೆನ್ನಾಗಿದ್ದರೆ ಅಪ್ಪ ಚೆನ್ನಾಗಿದ್ದಂಗೆ, ಡೈರೆಕ್ಟರ್ನವನು ಕರೆಕ್ಟಾಗಿ ಗುರಿ ಮುಟ್ಸೋನು ಕ್ಯಾಪ್ಟನ್ ಅವನ ಅಮ್ಮ ಇದ್ದಂಗೆ, ತಂತ್ರಜ್ಞರೇ ಎಲ್ಲ ಅವನ ದೇಹದ ಅಂಗಾಂಗಗಳಿದ್ದಂಗೆ. ನಿಮ್ಮಲ್ಲೆಲ್ಲ ನಾನು ಬೇಡ್ಕೊಳ್ಳೋದೇನು ಅಂದರೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಇವತ್ತು ಏನು ನೀವು ಆಯ್ಕೆ ಮಾಡಿದಿರ ಆ ಪುಣ್ಯಾತ್ಕಿತಿ ಕೈಲಿ ಒಳ್ಳೆ ಕೆಲಸಗಳನ್ನು ಮಾಡಿಸ್ಕೊಳ್ಳೋ ಯೋಗ್ಯತೆ ನಮಗೆ ಬೇಕು. ಹಂಗಾಗಿ ಒಬ್ಬರು ಕೊಡಿ ಅಂತ ಅಪ್ಲಿಕೇಶನ್ ಕೊಡೋದು, ಇನ್ನೊಬ್ಬರು ಕೊಡಬೇಡಿ ಅಂತ ಕೊಡೋದು, ಇಂಥ ಕೆಲಸ ಮಾಡಿದರೆ ನಾವೆಲ್ಲ ಒಂದೇ ತಾಯಿ ಮಕ್ಕಳು 3-3-34ಕ್ಕೆ ನಮ್ಮ ತಾಯಿ ಮೇಲೆ ಆಣೆ ಆತ್ಮದ್ರೋಹ ಮಾಡಲ್ಲ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಕನ್ನಡ ಚಿತ್ರರಂಗಕ್ಕೆ ಜೈ ಅಂದ್ಬಿಟ್ರೆ ನಮ್ಮ ಜನ್ಮ ಸಾರ್ಥಕ ಆಗೋಯ್ತು. 50 ವರ್ಷ ಆಗಿದ್ದಕ್ಕೂ ಸಾರ್ಥಕ ಆಗುತ್ತೆ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಒಗ್ಗಟ್ಟಿಂದಲೇ ಬಲವಿದೆ, ಯಾವತ್ತೂ ಬಲವಿದೆ. ಎಲ್ರಿಗೂ ನಮಸ್ಕಾರ. 3-3-34 ಈ ಒಂದು ಡೇಟು, ಇದು ಪ್ರತಿ ವರ್ಷ 3ನೇ ತಾರೀಕು ನಾವೆಲ್ಲ ಸೇರಿ ಒಂದು ಆಚರಣೆಯನ್ನು ಮಾಡ್ತೀವಿ. ಪ್ರತಿ ವರ್ಷ ನಾನು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಾಗ, ಲಾಸ್ಟ್ ಟೈಮು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲೂ ಕರೆದಿದ್ರು, ನಾನು ಅಮ್ಮ ಹೋಗಿದ್ವಿ. ಪ್ರತಿ ವರ್ಷ ಹೋಗ್ತೀವಿ. ಬಿಕಾಸ್ ವಿ ರೆಪ್ರೆಸೆಂಟ್ ಅ ಬ್ಯೂಟಿಫುಲ್ ಕಲ್ಚರ್. ಒಂದು ಅದ್ಭುತವಾದಂಥ ಒಂದು ಫ್ಯಾಮಿಲಿಯ ಒಂದು ಲೆಗಸಿಯನ್ನು ನಾವು ರೆಪ್ರೆಸೆಂಟ್ ಮಾಡಿ ಅಲ್ಲಿ ಮಾತಾಡುವಾಗ ಪ್ರತಿ ಸಲ ನಾನು ಹೇಳೋದು ಅಂದರೆ, ಈ
ಇದು ಕೇವಲ ಒಂದು ಸಿನಿಮಾದ ಒಂದು ಆಚರಣೆ ಆಗಬಾರ್ದು. ಯಾಕಂದ್ರೆ ಮೊದಲನೇ ಸಿನಿಮಾ ಅನ್ನೋ ಒಂದು ಹೆಗ್ಗಳಿಕೆ ಸತೀಶ್ ಸುಲೋಚನಾಗಿರೋದು ಸತ್ಯ. ಆದರೆ ಅದಾದ್ಮೇಲೆ ನಮ್ಮ ಇಂಡಸ್ಟ್ರಿ ನಡೆದು ಬಂದಿರುವಂತಹ ಹಾದಿ ಏನಿದೆಯಲ್ಲ ಅದು ದೊಡ್ಡ ಸಾಧನೆಗಳನ್ನ ಮಾಡಿತ್ತು. ಸೊ ಸತೀಶ್ ಸುಲೋಚನನ ಒಂದು ನೆರಳಿನಲ್ಲಿ ನಾವು ಹಲವಾರು ದೊಡ್ಡ ಕಲಾವಿದರನ್ನ ನಾವು ಸೆಲೆಬ್ರೇಟ್ ಮಾಡೋದು ತುಂಬಾ ಮುಖ್ಯವಾಗಿದೆ. ಪ್ರತಿ ವರ್ಷ ಒಂದಷ್ಟು ಜನ ನಾವು ಆರ್ಟಿಸ್ಟ್ ಆಗಿರ್ಬೋದು, ಸಪೋರ್ಟಿಂಗ್ ಆರ್ಟಿಸ್ಟ್ ಇರ್ಬೋದು, ಆಮೇಲೆ ಕಾಮಿಡಿಯನ್ಸ್ ಆಗಿರ್ಬೋದು, ವಿಲನ್ಸ್ ಆಗಿರ್ಬೋದು, ರೈಟರ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್, ಪ್ರತಿಯೊಬ್ಬರನ್ನ ನಾವು ನೆನಪು ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿದೆ. ಅಂಡ್ ಎಲ್ಲ ಇದು ಶಾಶ್ವತವಾಗಿ ಇಡೋದಕ್ಕೆ ಒಂದು ಈಗ ಆಲ್ರೆಡಿ ಒಂದು 24 ವರ್ಷದಿಂದ ಒಂದು ಸಣ್ಣದಾದಂತಹ ಒಂದು ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗಿ ನಾವು ಅದನ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಆದ್ರೆ ನನಗನ್ಸೋದೇನು ಅಂದ್ರೆ ಇದು ಇಡೀ ಇಂಡಸ್ಟ್ರಿ ಬಂದು ಒಟ್ಟಿಗೆ ಬಂದು ಇದು ಒಂದು ಕೆಲಸ ಮಾಡಬೇಕಾಗಿದೆ. ಸುಬ್ಬಯ್ಯ ನಾಯ್ಡು ಅನ್ನೋರು ಕೇವಲ ಒಂದು ಹೆಸರಲ್ಲ, ನನ್ನ ತಾತ ಅಂತ ಮಾತಾಡ್ತಾ ಇಲ್ಲ ನಾನು, ಆದರೂ ಕೂಡ ನಮ್ಮ ಇಂಡಸ್ಟ್ರಿಯ ಒಂದು ಜವಾಬ್ದಾರಿ ಅವರ ಹೆಸರನ್ನ ಶಾಶ್ವತವಾಗಿ ಉಳಿಸ್ಕೋಬೇಕಾಗಿರೋದು ಬಹಳ ಮುಖ್ಯವಾಗಿದೆ. ಒಂದು ವೆರಿ ಸ್ಯಾಡ್ ಅಂತ ಅನ್ಸೋದೇನು ಅಂದ್ರೆ ಇವತ್ತಿನವರೆಗೂ ಸುಬ್ಬಯ್ಯ ನಾಯ್ಡು ಅವರ ಹೆಸರಲ್ಲಿ ಒಂದು ರಸ್ತೆ ಇಲ್ಲ, ಒಂದು ಸ್ಮಾರಕ ಇಲ್ಲ. ಅಥವಾ ಅವರ ಶತಮಾನೋತ್ಸವಕ್ಕೆ ಅಂತ ಇದ್ದಾಗ ಅವಾಗ ದೇವೇಗೌಡರು ಚೀಫ್ ಮಿನಿಸ್ಟರ್ ಆಗಿದ್ರು, ನಮ್ಮಪ್ಪ ಗಲಾಟೆ ಮಾಡಿ ತುಂಬಾ ಅದಕ್ಕೆ ದುಂಬಾಲ್ ಬಿದ್ದು ಅದು ಬೇಕೇ ಬೇಕು ಅಂತ ಹಿಂದೆ ಸಿಕ್ಕಾಪಟ್ಟೆ ಓಡಾಡಿ ಕನ್ನಡ ಸಿನಿಮಾಗೆ ಬರುವಂತಹ ಸ್ಟೇಟ್ ಅವಾರ್ಡ್ ಏನಿದೆ, ರಾಜ್ಯ ಪ್ರಶಸ್ತಿ, ಅದಕ್ಕೆ ಸುಬ್ಬಯ್ಯ ನಾಯ್ಡು ಅವಾರ್ಡ್ ಅಂತ ಇಳಿಸಿದ್ರು. ಸೊ ಅದೊಂದು ಪರ್ಮನೆಂಟ್ ಆಗಿ ಉಳಿದಿದೆ ಹೊರತಾಗಿ ಸುಬ್ಬಯ್ಯ ನಾಯ್ಡು ಹೆಸರಿನಲ್ಲಿ ಯಾವ ಒಂದು ಹೆಸರು ಶಾಶ್ವತವಾಗಿ ಇಡೋಕೆ ಸಾಧ್ಯ ಇಲ್ಲ. ಐ ಶುಡ್ ಅಪ್ರಿಷಿಯೇಟ್ ಮೈ ಮದರ್ ಅಂಡ್ ಆಲ್ಸೋ ಆಸ್ಕ್ ಸಾರಿ ಟು ಹರ್, ಬಿಕಾಸ್ ಏನಕ್ಕೆ ಅಂದ್ರೆ ಅವರು ಓಡಾಡದೇ ಇರುವಂತಹ ಒಬ್ಬ ಚೀಫ್ ಮಿನಿಸ್ಟರ್ ಇಲ್ಲ, ಮಂತ್ರಿಗಳಿಲ್ಲ, ಯಾವ್ದಕ್ಕೆ ಬೇಕೋ ಎಲ್ಲೋಗಿದೆ. ಆಮೇಲೆ ನಾನು ಕೂಡ ಅಷ್ಟೇ ಯಾರ್ಯಾರನ್ನ ಕೇಳಬೇಕು ಕೇಳಿದ್ದೀನಿ. ಯಾಕಂದ್ರೆ ನನಗೆ ಪಾಲಿಟಿಕ್ಸ್ ಅಲ್ಲಿ ನನಗೆ ಯಾರು ಪರಿಚಯ ಇಲ್ಲದೆ ಇರೋದ್ರಿಂದ ಸ್ನೇಹಿತರಿದ್ದಾರೆ. ಆದ್ರೆ ಇದು ಪ್ರೊಸೀಜರ್ ಏನು, ಹೆಂಗೆ, ಏನ್ ಕತೆ, 24 ವರ್ಷಗಳಿಂದ ಇದನ್ನ ಟ್ರೈ ಮಾಡಿದ್ದು ಆಗಿಲ್ಲ. ಅದಕ್ಕೋಸ್ಕರ ನಮ್ಮಮ್ಮನಿಗೆ ಹೇಳಿದೆ, ನಮ್ಮಪ್ಪನ ಹೆಸರು ಉಳಿಸೋದಕ್ಕೆ ಯಾವ ರಸ್ತೆಗೂ ಹೆಸರು ಇಡೋದು ಬೇಕಾಗಿಲ್ಲ, ನಾನು ಅದನ್ನ ಮುಂದುವರಿಸ್ತೀನಿ ಅಂದ್ಬಿಟ್ಟು ಲೋಕೇಶ್ ಪ್ರೊಡಕ್ಷನ್ ಶುರು ಮಾಡಿದ್ದು. ಅದಕ್ಕೆ ಇವತ್ತಿನವರೆಗೂ ನಮ್ಮಪ್ಪ ಆ ಒಂದು ಹೆಸರಿನಲ್ಲಿ 100 ಜನಕ್ಕೆ ಊಟ ಆಗ್ತಾ ಇದ್ದಾನೆ ಅನ್ನೋ ಒಂದು ಬಲವಾದ ನಂಬಿಕೆ. ಸತೀಶ್ ಸುಲೋಚನಾದಿಂದ ಶುರುವಾದಂತಹ ಒಂದು ಏನಂದ್ರೆ ಜರ್ನಿ ಏನಿದೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇಷ್ಟು ದೊಡ್ಡ ಪ್ರಮಾಣವಾಗಿ ಬೆಳೆಯೋದಕ್ಕೆ ಅದೊಂದು ಬುನಾದಿಯಾಗಿತ್ತು. ಬಟ್ ದುರಂತ ಏನು ಅಂದ್ರೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನ ನಾವು ತಗೊಂಡಿಲ್ಲ. ಪ್ರತಿ ವರ್ಷ ನನಗೆ ಬೇಜಾರಾಗೋದೇನಕ್ಕೆ ಅಂದ್ರೆ ಪ್ರತಿ ವರ್ಷ ನಾವು ಮಾತಾಡ್ತೀವಿ, ಇದು 90 ಆಯ್ತು, 91 ಆಯ್ತು, 92 ಆಯ್ತು, 93 ಬಂದಿದೆ. ಆದ್ರೆ ಯಾವ ವಿಚಾರವಾಗಿ ಸತೀಶ್ ಸುಲೋಚನನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಶೇಷಾದ್ರಿ ಸರ್ ಅದ್ಭುತವಾದಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಸತೀಶ್ ಸುಲೋಚನನ ರೀಕ್ರಿಯೇಟ್ ಮಾಡ್ಬೇಕು ಅಂದ್ಬಿಟ್ಟು ನಾವು ಹೋದ ವರ್ಷ ಪ್ಲಾನ್ ಮಾಡಿ ಆಕ್ಚುಲಿ ಇವತ್ತು ರಿಲೀಸ್ ಮಾಡ್ಬೇಕು ಅಂತ ಇದ್ವಿ. ಅಫ್ಕೋರ್ಸ್ ಬೇರೆ ಅದರ ಪ್ರಿಪರೇಷನ್ನೇ ದೊಡ್ಡ ವಿಚಾರವಾಗಿದೆ. ಬಟ್ ಅದನ್ನ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಇವತ್ತು ತುಂಬಾ ಚೆನ್ನಾಗಿರೋ ಒಂದು ವಿಡಿಯೋ ಮಾಡಿದ್ದಾರೆ. ಅದನ್ನ ತಾತನ ವಾಯ್ಸ್ ನಲ್ಲೇ ಅದು ಕಂಪ್ಲೀಟ್ ವಿಡಿಯೋನ ಮಾಡಿ ರಿಲೀಸ್ ಮಾಡಿದ್ದಾರೆ. ಇದೆಲ್ಲ ನೋಡಿದಾಗ ನನಗೆ ಅನ್ಸೋದೇನು ಅಂದ್ರೆ ಸತೀಶ್ ಸುಲೋಚನ ಸೆಲೆಬ್ರೇಟ್ ಮಾಡೋದು ಕೇವಲ ಒಂದು ದಿನಕ್ಕ, ಅದು ನಿತ್ಯೋತ್ಸವ ಆಗ್ಬಾರ್ದ, ಅದನ್ನ ಮಾಡ್ಬೇಕಾಗಿರೋದು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಅಂಡ್ ನಿಮ್ಮ ಒಂದು ನೇತೃತ್ವದಲ್ಲಿ ನಿಮ್ಮ ಇಡೀ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ನನ್ನ ಒಂದು ಕೋರಿಕೆ, ದಯವಿಟ್ಟು ಇದನ್ನ ಸರ್ಕಾರದ ಮುಂದೆ ಇಟ್ಟು ಅದಕ್ಕೆ ಯಾವ ರೀತಿಯಾದಂತಹ ಒಂದು ನ್ಯಾಯ ತೋರಿಸ್ಕೊಳ್ಬಹುದು. ಲೋಕೇಶ್ ಅವರು ಕೂಡ ಅವರ ಸಾಧನೆಯನ್ನ ಎಲ್ಲೂ ಹೇಳ್ಕೊಂಡಿಲ್ಲ, ಎಲ್ಲೂ ಏನು ಪ್ರಚಾರ ಮಾಡ್ಕೊಂಡಿಲ್ಲ. ಅವ್ರಿಗೆ ಯಾವುದೇ ಅವಾರ್ಡ್ ಬಂದ್ರು ಅವರು ಅದನ್ನ ದೊಡ್ಡದಾಗಿ ತಗೋತಾ ಇಲ್ಲ. ನನ್ಗೆ ಗೊತ್ತಿದೆ, ಅನ್ನೋದು ಏನಪ್ಪಾ ನಿನ್ಗೆ ಸ್ಟೇಟ್ ಅವಾರ್ಡ್ ಬಂದಿದೆ, ನಿಂಗೆ ಫಿಲ್ಮ್ ಫೇರ್ ಅದೆಲ್ಲ ರೆಕಗ್ನಿಷನ್ ಕಣೋ, ಕೆಲಸ ಮಾಡ್ತಾ ಇರ್ಬೇಕು, ನಿನ್ ಕೆಲಸ ಮಾತಾಡ್ಬೇಕು, ನಾನೇನ್ ಮಾತಾಡ್ಲಿ ಅನ್ನೋದು. ಅದನ್ನೇ ನನಗೆ ಮನಸ್ಸಲ್ಲಿ ಇಟ್ಕೊಂಡು ನಾನು ಹೇಳ್ತೀನಿ, ಇವಾಗ ಲೋಕೇಶ್ ಅವರ ಹೆಸರು ಕೂಡ ಅಲ್ಲಿ ಇರ್ಬೇಕು. ಇವಾಗ ನೋಡಿ, ಇಡೀ ಇಂಡಸ್ಟ್ರಿಯಲ್ಲಿ 4ನೇ ತಲೆಮಾರು ನನ್ನ ಮಗ ಕೂಡ ಆಕ್ಟ್ ಮಾಡಿದ್ದಾನೆ. ಸೊ ದ ಓನ್ಲಿ ದ ಫ್ಯಾಮಿಲಿ, ಅಣ್ಣವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ 4 ತಲೆಮಾರುಗಳಾಗಿದ್ದು ಇಡೀ ಇಂಡಿಯಾದಲ್ಲಿ ಬೆರಳೆಣಿಕೆಯಷ್ಟು ಫ್ಯಾಮಿಲಿಗಳಿರೋದು. ಸೊ ಹಾಗಾಗಿ ಅದಿರ್ಬೇಕಾದ್ರೆ ಆ ಹೆಸರಿನ ಅಷ್ಟು ದೊಡ್ಡ ಸಾಧನೆ ಮಾಡಿರುವಂತ ಸುಬ್ಬಯ್ಯ ನಾಯ್ಡು ಆಗಿರ್ಬೋದು, ಲೋಕೇಶ್ ಆಗಿರ್ಬೋದು, ದಯವಿಟ್ಟು ಇದನ್ನ ಪರ್ಸನಲಿ ಅಂತ ಅನ್ಕೋಬೇಡಿ. ನಾನು ಒಬ್ಬ ನಟನಾಗಿ, ಒಬ್ಬ ಅಭಿಮಾನಿಯಾಗಿ ಮಾತಾಡ್ತಾ ಇದ್ದೀನಿ, ಮಗನಾಗಿ ಅಥವಾ ಮೊಮ್ಮಗನಾಗಿ ಕೋರಿಕೆ ಅಲ್ಲ, ಒಬ್ಬ ಅಭಿಮಾನಿಯಾಗಿ ಕೇಳ್ತಾ ಇದ್ದೀನಿ. ಐ ಥಿಂಕ್ ಈ ತರ ಆಗ್ಬೇಕು. ಹಾಗೆ ಹಲವಾರು ಟ್ಯಾಲೆಂಟ್ಗಳನ್ನ ಪ್ರತಿ ವರ್ಷ ನಾವು ಗುರುತಿಸ್ಬೇಕು. ದೊಡ್ಡ ಸಾಧನೆ ಮಾಡಿದಂತಹ ಡೈರೆಕ್ಟರ್ಗಳನ್ನ ಗುರುತಿಸ್ಬೇಕು, ಒಂದು ವಾಲ್ ಆಫ್ ಫೇಮ್ ಮಾಡಬೇಕು. ಹಾಲಿವುಡ್ ಅಲ್ಲಿ ನೀವು ನೋಡ್ತೀರಾ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ವಾಕ್ ಆಫ್ ಫೇಮ್ ಅಂತ ಒಂದು ಮಾಡ್ತಾರೆ, ಎಷ್ಟೋ ಜನ ರೆಕಗ್ನೈಸ್ ಮಾಡ್ತಾರೆ. ಆ ರೀತಿಯಲ್ಲಿ ಒಂದು ದೊಡ್ಡ ವಾಲ್ ಆಫ್ ಫೇಮ್ ಆಗಬೇಕು, ದೊಡ್ಡವರನ್ನ ರೆಕಗ್ನೈಸ್ ಮಾಡಬೇಕು. ಐ ರಿಕ್ವೆಸ್ಟ್ ಯು ಅಂಡ್ ಮತ್ತೆ ಶುಭಾಶಯಗಳು. ಇಂಥ ಅದ್ಭುತವಾದಂತಹ ಸಾಧನೆ ಮಾಡಿದಂಥ ಎಲ್ಲ ಗಣ್ಯರಿಗೂ ನನ್ನ ನಮನ ಅಂಡ್ ಥ್ಯಾಂಕ್ ಯು ನನ್ನ ಕರೆದಿದ್ದಕ್ಕೆ. ಅಂಡ್ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯ.